ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಇವತ್ತು ನಾವಾಸನ ಮಾಡ್ತಾರೆ. ಹೊಟ್ಟೆ ಭಾಗದಲ್ಲಿರೋ ಎಕ್ಸ್ಟ್ರಾ ಫ್ಯಾಟ್ ಕರಗೋದಕ್ಕೆ. ಆ ಕಡೆ ಟರ್ನ್ ಮಾಡಿ ಕೂತ್ಕೊಳ್ಳಿ, ಕಾಲ್ಗೋಡೆ ಕೊಟ್ಟು ಕೂತ್ಕೊಳ್ಳಿ. ನಿಮ್ಮ ಪಾದ ಸೆಕೆಂಡ್ ಟೈಲ್ಸ್ ಮೇಲೆ ಇರಲಿ. ಅಪ್ಪರ್ ಬಾಡಿ ಸ್ವಲ್ಪ ಸ್ಲ್ಯಾಂಟ್ ಆಗಿರಲಿ. ಮೊಣಕೈಗಳನ್ನು ಮಡಿಸಿ ಶರೀರ ವಾಲ್ತಾ ಇರಬೇಕು. ಸ್ವಲ್ಪ ಹೊಟ್ಟೆ ಭಾಗಕ್ಕೆ ಸ್ವಲ್ಪ ಪ್ರೆಷರ್ ಬೀಳಬೇಕು. ಆಗ ಹೊಟ್ಟೆ ಭಾಗದಲ್ಲಿರೋ ಎಕ್ಸ್ಟ್ರಾ ಫ್ಯಾಟ್ ಕರಗುತ್ತೆ. ಚೆನ್ನಾಗಿ ಬ್ರೀದ್ ಮಾಡ್ತಾ ಇರಬೇಕು. ಡೀಪ್ ಇನ್ಹೇಲ್ ಎಕ್ಸೇಲ್. ಇದು ಸೆಂಟ್ರಲ್ ಮಾಡೋದು, ವಿತ್ ಸಪೋರ್ಟಲ್ಲಿ ಮಾಡ್ತಿದ್ದಾರೆ. ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಆಗಲಿ ಅಂತ. ರಿಲ್ಯಾಕ್ಸ್. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಮಾಡಿ. ಮತ್ತು ಅದೇ ಥರ ಪಾದ ಗೋಡೆಗಿರಬೇಕು. ಈಗ ಕೈಯನ್ನು ಮಂಡಿ ಲೈನಿಂದ ಕೆಳಗೆ ತೊಗೋಬೇಕು. ಶರೀರ ಹಾಗೆ ಸ್ವಲ್ಪ ಸ್ಲ್ಯಾಂಟ್ ಆಗಿರಲಿ. ಹೊಟ್ಟೆ ಭಾಗ ನಡುಗ್ತಾ ಇರುತ್ತೆ. ಶಕ್ತಿ ಇಲ್ಲ ಅಂತಂದರೆ, ಕೋರ್ ವೀಕ್ ಆಗಿದ್ದರೆ ನಡುಗ್ತಾ ಇರುತ್ತೆ, ಮಾತಾಡ್ತಾ ಇರುತ್ತೆ ಹೊಟ್ಟೆ ಭಾಗ, ನನಗೆ ಶಕ್ತಿ ಇಲ್ಲ ಅಂತ. ಅದಕ್ಕೆ ಶಕ್ತಿ ಬರಬೇಕು. ಇದೆಲ್ಲ ಮಾಡ್ತಾಯಿದ್ರೆ ಹೊಟ್ಟೆ ಭಾಗಕ್ಕೆ ಶಕ್ತಿ ಬರುತ್ತೆ. ಚೆನ್ನಾಗಿ ಡೈಜೆಷನ್ ಚೆನ್ನಾಗಾಗುತ್ತೆ. ರಿಲ್ಯಾಕ್ಸ್. ಥರ್ಡ್ ಸ್ಟೆಪ್ ಈಗ ಮಾಡಿ. ಮತ್ತೆ ಕಾಲ ಮೇಲೆ ಇಟ್ಕೊಳ್ಳಿ. ಈಗ ಮೊಣಕೈಗಳನ್ನು ಪಾದದ ಕಡೆಗೆ ತೊಗೋಬೇಕು. ಕೈ ತಲೆ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಮನೇಲಿ ಮಾಡ್ತಿರೋರು ಒಂದು 15 ಸೆಕೆಂಡ್ 20 ಸೆಕೆಂಡ್ ಆದರೂ ಇರಬೇಕು ಒಂದೊಂದು ಸ್ಥಿತಿನಲ್ಲೂ. ಇಲ್ಲಿ ಬೇಗ ಮಾಡಿಸ್ತಾ ಇದ್ದೀನಿ. ನಿಮ್ಗೆ ಅಭ್ಯಾಸ ಆಗಬೇಕಲ್ಲ, ಅದರಿಂದ ಪಾದಗಳನ್ನು ಗೋಡೆಗೆ ಒತ್ತಿದಾಗ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರುತ್ತೆ. ಕಾಲುಗಳು ಕಾಫ್ ಮಸಲ್ ಸ್ಟ್ರೆಚ್ ಆಗುತ್ತೆ. ಮಂಡಿ ಹಿಂಭಾಗ ಸ್ಟ್ರೆಚ್ ಆಗುತ್ತೆ. ಬ್ರೀದ್ ಮಾಡಿ ಚೆನ್ನಾಗಿ. ಇದು ಫೈನಲ್ ಸ್ಟೇಜು. ಕೈ ತಲೆ ಹಿಂದಕ್ಕೆ ಲಾಕ್ ಮಾಡ್ಕೊಂಡು ಎಲ್ಬೋ ಪಾಯಿಂಟ್ ಪಾದದ ಕಡೆ ಕೊಟ್ಟಾಗ ಇನ್ನೂ ಚೆನ್ನಾಗಿ ಹೊಟ್ಟೆ ಭಾಗಕ್ಕೆ ಪ್ರೆಷರ್ ಬೀಳುತ್ತೆ. ರಿಲ್ಯಾಕ್ಸ್. ಈಗ ಈ ಕಡೆ ಟರ್ನ್ ಮಾಡಿ ಕೂತ್ಕೊಳ್ಳಿ. ಚೆನ್ನಾಗಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ. ಇದು ಮಾಡುವಾಗ ಗೊತ್ತಾಗುತ್ತೆ ಎಷ್ಟು ಹೊಟ್ಟೆ ಅಂದರೆ ದಪ್ಪ ಇರೋದು ಇಂಪಾರ್ಟೆಂಟ್ ಅಲ್ಲ. ಹೊಟ್ಟೆ ಭಾಗ ದಪ್ಪ ಇದೆ, ಶಕ್ತಿ ಇದೆ ಅಂತ ತಿಳ್ಕೊಂಬಿಡ್ತೀರ. ಇಲ್ಲಿ ನಾವು ನಡುಗ್ತಾ ಇರುತ್ತೆ ಮಾಡ್ತಾ ಇರುವಾಗ. ಮಾಡಿ ಒಂದು ಸಲ ಮನೇಲಿ ಮಾಡ್ತಿರೋರು ಅವಾಗ ಗೊತ್ತಾಗುತ್ತೆ ಯಾವ ಭಾಗಕ್ಕೆ ಸ್ಟ್ರೆಂತ್ ಇದೆ, ಯಾವ ಭಾಗಕ್ಕೆ ಸ್ಟ್ರೆಂತ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲರೂ ಮಾಡ್ಕೊಳ್ಳಿ. ತುಂಬ ಉಪಯೋಗ ಇದೆ ಇದು. ಫ್ಯಾಟ್ ಕರಗಬೇಕು ಅಂತಂದರೆ ಹೊಟ್ಟೆ ಭಾಗದಲ್ಲಿರೋದು. ಇದನ್ನು ಮಾಡ್ಕೊಂಡು ಡೈಲಿ ಅಭ್ಯಾಸ ಮಾಡಿ, ಬೇಗ ಕರಗುತ್ತೆ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ. ನಮಸ್ತೆ.